ನಮಸ್ಕಾರ ವೀಕ್ಷಕರೇ, ಕಾಳಿ ಕನ್ನಡ ನ್ಯೂಸ್ಗೆ ಸ್ವಾಗತ. ಇದು ನಿಮ್ಮ ದಾಂಡೇಲಿ ನಗರದ ಚಾನೆಲ್. ನಿಮ್ಮ ಸುದ್ದಿಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಬಾಕ್ಸಿನಲ್ಲಿ ನಿಮ್ಮ ಸಲಹೆ ಕೊಡಿ. ನಿಮ್ಮ ಸಲಹೆ ನಮಗೆ ಮುಂದಿನ ದಾರಿ. ಇವತ್ತಿನ ಮುಖ್ಯಾಂಶಗಳು: ನಗರದಲ್ಲಿ ಇಳಿಮುಖ ಕಂಡ ಕೊರೋನಾ ಮಹಾಮಾರಿ. ನಗರದಲ್ಲಿ ಇಳಿಮುಖ ಕಂಡ ಕೊರೋನಾ ಮಹಾಮಾರಿ. ಸೋಮವಾರದಂದು ಕೇವಲ 6 ಜನರಲ್ಲಿ ಕೊರೋನಾ ಸೋಂಕು ದೃಢಪಟ್ಟಿದೆ. 26 ಜನ ಸೋಂಕಿತರು ಗುಣಮುಖರಾಗಿ ಮನೆಗೆ ಮರಳಿದ್ದಾರೆ. 95 ಜನ ಹೋಮ್ ಐಸೋಲೇಷನ್ನಲ್ಲಿದ್ದಾರೆ. ಸಕ್ರಿಯ ಪ್ರಕರಣಗಳ ಸಂಖ್ಯೆ 127. 32 ಸೋಂಕಿತರು ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಸೋಮವಾರದಂದು ಯಾವುದೇ ಸಾವು ನೋವು ಸಂಭವಿಸಲಿಲ್ಲ. ಕೊರೋನಾ 2ನೇ ಅಲೆಗೆ ಒಟ್ಟು 2508 ಸೋಂಕು ದೃಢಪಟ್ಟಿದೆ. ಇದರಲ್ಲಿ 2303 ಸೋಂಕಿತರು ಕೊರೋನಾ 2ನೇ ಅಲೆಯ ರೋಗದಿಂದ ಗುಣಮುಖರಾಗಿ ಮನೆಗೆ ಸೇರಿದ್ದಾರೆ. ಈವರೆಗೆ ಕೊರೋನಾ 2ನೇ ಅಲೆಯ ಸೋಂಕಿಗೆ 78 ಜನ ತಮ್ಮ ಪ್ರಾಣ ಬಿಟ್ಟಿದ್ದಾರೆ. ಅಂಗಡಿ ವ್ಯಾಪಾರಸ್ಥರಿಗೆ ಎಚ್ಚರಿಕೆ ನೀಡಿದ ಆರ್.ಎಸ್. ಪವಾರ್. ನಗರದಲ್ಲಿ ನಿನ್ನೆಯಿಂದ ಲಾಕ್ಡೌನ್ ತೆರವು ಮಾಡಲಾಗಿದೆ. ಹಂತ ಹಂತವಾಗಿ ನಗರದಲ್ಲಿ ಅನ್ಲಾಕ್ ವಿಸ್ತರಣೆ ಮಾಡಲಾಗುವುದು. ಆದರೆ ಜನರಿಗೆ ಮತ್ತು ವ್ಯಾಪಾರಸ್ಥರಿಗೆ ಇನ್ನೂ ಕೊರೋನಾ ಬಗ್ಗೆ ಅರಿವು ಇಲ್ಲದಂತಾಗಿದೆ. ಕೋವಿಡ್ ನಿಯಮ ಮರೆತು ವ್ಯಾಪಾರ ಮಾಡುತ್ತಿದ್ದ ಜನರು, ಅದರಲ್ಲಿ ಕೆಲವೊಂದು ಮೊಬೈಲ್ ಅಂಗಡಿಗಳಲ್ಲಿ ಸಾಮಾಜಿಕ ಅಂತರವಿಲ್ಲದೆ ಜನರಿಂದ ತುಂಬಿತ್ತು. ಇದನ್ನು ಕಂಡ ನಗರಸಭೆಯ ಪೌರಾಯುಕ್ತರಾದ ಆರ್.ಎಸ್. ಪವಾರ್ ರವರು ಬಂದು ಎಚ್ಚರಿಕೆ ನೀಡಿದ್ದರು. ಆದರೂ ಅವರ ಮಾತಿಗೆ ಕ್ಯಾರೆ ಎನ್ನದ ವ್ಯಾಪಾರಸ್ಥರು ಹಾಗೆಯೇ ವ್ಯಾಪಾರ ಮಾಡಲು ಮುಂದುವರೆದರು. ಇದನ್ನು ಕಂಡು 2ನೇ ಸಲ ಬಂದ ಪೌರಾಯುಕ್ತರು ಮೊಬೈಲ್ ಅಂಗಡಿದಾರರಿಗೆ ಖಡಕ್ ಎಚ್ಚರಿಕೆ ನೀಡಿದರು. ಯಾವ ರೀತಿಯಿಂದ ಎಚ್ಚರಿಕೆ ನೀಡಿದರು ಬನ್ನಿ ಈ ದೃಶ್ಯ ನೋಡೋಣ. ನೀವು ಪದೇ ಪದೇ ನಾನು ಬಂದು ನೋಡಿದ್ಯಾ ಅಂತಂದ್ರೆ ಮತ್ತು ಇದೇ ಸ್ಥಿತಿ ಒಳಗೆ ಇರ್ತಂದ್ರೆ ಸೀಸ್ ಮಾಡಿಸ್ತಾರೆ ನನಗೆ. ನನಗೆ ಹೇಳಿ ಹೊಂಟಿದ್ದೀನಿ, ಇನ್ನೊಂದು ಸೀಸ್ ಮಾಡಿಸ್ತೀನಿ ಅಂಗಡಿ. ಸಾಯ್ತಾ ಇದ್ದೀವಿ ನಾವು. ಜನನೂ ಅದಕ್ಕೆ ನೀವು ಗಾಡಿಗೆ ಹಾಕ್ಬಿಡ್ರಿ, ಯಾವ ಗಾಡಿಗೆ ಬಿಡಕ್ಕೆ ಹೋಗೋದು ಬಂದ್ ಮಾಡಿಬಿಡ್ರಿ. ಹೇಳ್ರಿ ಎಲ್ಲ ಯಾವ ಕಡೆಗೆ ಅಲ್ಲೋದಿಲ್ಲ. ಟೂ ವೀಲರ್ ಕೈಲಿ ಅಲ್ಲ ಬಂದೈತೆ. ಯಾರು ಟೂ ವೀಲರ್ನು ಒಳಗೆ ಬಿಡಬೇಡಿ. ನೋಡಿ ಈ ನಮ್ಮನೆ ಎಲ್ಲ ಫುಲ್ ಮಾಡ್ಕೊಂಡು ಹೋಗ್ಬಿಡ್ತಾರೆ. ರೋಡ್ ಫುಲ್ ಆಗಿಬಿಡ್ತೈತಿ. ಯಾವ 4 ವೀಲರ್ ಬಂದ್ರೆ ವಾಪಸ್ ಕಳಿಸಿರ್ತಾರೆ. ಆ ಕಡೆ ಹೋಗಿ ಮತ್ತೆ ಅದನ್ನು ಫುಲ್ಲ ಮಾಡಬಾರ್ದು. ಹಾಂ, ಬ್ರಿಂಗ್ ಇಟ್ ಮಾರ್ಟ್. ಲಾಕ್ಡೌನ್ ಸಮಯದಲ್ಲಿ ಮನೆಯಲ್ಲಿದ್ದು ಬೇಜಾರಾಗಿದೆಯಾ? ಹೊರಗಡೆ ಹೋಗಿ ಏನಾದರೂ ತರಬೇಕೆಂದರೆ ಕೊರೋನಾ ಸೋಂಕಿನ ಹೆದರಿಕೆ. ಇದರಿಂದ ತಪ್ಪಿಸಿಕೊಳ್ಬೇಕಾದ್ರೆ ಇಲ್ಲೊಂದಿದೆ ಪರಿಹಾರ. ಅದೇನೆಂದರೆ ದಾಂಡೇಲಿ ನಗರದಲ್ಲಿ ಪ್ರಪ್ರಥಮ ಬಾರಿಗೆ, ಅದರಲ್ಲಿ ಕೊರೋನಾ ಅಂತ ಸಂದರ್ಭದಲ್ಲಿ ಬ್ರಿಂಗ್ ಇಟ್ ಮಾರ್ಟ್ ವತಿಯಿಂದ ನಿಮ್ಮ ಮನೆಗೆ ಅವಶ್ಯಕವಾಗಿ ಬೇಕಾಗಿರುವ ಸಾಮಗ್ರಿಗಳಾದ ದಿನಸಿ ಪದಾರ್ಥ, ತರಕಾರಿ, ಮೀನು, ಮಾಂಸ ಮತ್ತು ಔಷಧಿಗಳಂತಹ ಇನ್ನು ಹಲವಾರು ಸಾಮಗ್ರಿಗಳನ್ನು ಫ್ರೀ ಹೋಮ್ ಡೆಲಿವರಿಯ ಜೊತೆಗೆ ತಲುಪಿಸುತ್ತಿದ್ದಾರೆ. ನೀವು ಮಾಡಬೇಕಾಗಿದ್ದು ಇಷ್ಟೇ. ಜಸ್ಟ್ ಡೈಲ್ 8618647450 ಅಥವಾ 9481485732 ಈ ನಂಬರಿಗೆ ಕರೆ ಮಾಡಿ ಮತ್ತು ಸಾಮಗ್ರಿಗಳನ್ನು ಪಡೆಯಿರಿ. ಆನ್ಲೈನ್ ಪೇಮೆಂಟ್ ಮಾಡಿ ಕ್ಯಾಶ್ ಬ್ಯಾಕ್ ಅನ್ನು ಪಡೆಯಿರಿ. ಮನೆಯಲ್ಲಿಯೇ ಇರಿ, ಸುರಕ್ಷಿತವಾಗಿರಿ. ಷರತ್ತು ಮತ್ತು ನಿಯಮಗಳು ಜಾರಿ. ಬೈಲ್ಪಾರಿನ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಕಳ್ಳತನ. ನಗರದ ಬೈಲ್ಪಾರಿನ ಸರ್ಕಾರಿ ಪ್ರೌಢಶಾಲೆಯಲ್ಲಿ 40 ಇಂಚಿನ BPL ಕಂಪನಿಯ LED ಟಿವಿ, ಬ್ಯಾಟರಿ ಮತ್ತು ಕೊಠಡಿಯ ಮೇಲ್ಛಾವಣಿಗೆ ಅಳವಡಿಸಿದ ಸೋಲಾರ್ ಪ್ಲೇಟ್ಗಳನ್ನು ದಿನಾಂಕ 27/4/2021 ರಿಂದ
ದಿನಾಂಕ 8/6/2021 ಯಾರೋ ಕಳ್ಳರು ಬಂದು ಕಳ್ಳತನ ಮಾಡಿದ್ದಾರೆಂಬ ವರದಿ ಶಾಲೆಯ ಮುಖ್ಯ ಶಿಕ್ಷಕರು ಪೊಲೀಸರಿಗೆ ದೂರು ನೀಡಿದ್ದಾರೆ. ದಾಂಡೇಲಿ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಿದ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರು, ಲಾಕ್ಡೌನ್ ಅವಧಿಯಲ್ಲಿ ಬೈಲ್ಪರ್ ಸ್ಕೂಲ್ನ ಸಂಬಂಧಪಟ್ಟ ಶಾಲೆಯಲ್ಲಿ ಒಂದು ಕಳ್ಳತನ ಪ್ರಕರಣ ಆಗಿದೆ. ಈ ಕಳ್ಳತನ ಯಾರು ಮಾಡಿದ್ದಾರೆ ಅಂತ ಶಂಕೆ ಇದೆ ಸರ್? ಯಾರ ಮೇಲೆ ಶಂಕೆ ಇಲ್ಲ. ಆದರೆ ಕಳ್ಳತನ ಲಾಕ್ಡೌನಲ್ಲಿ ಲಾಕ್ಡೌನ್ ಅವಧಿಯಲ್ಲಿ ಆಗಿದೆ ಅಂತ ನಮಗೆ ಗೊತ್ತಾಗಿದೆ. FIR ಕಂಪ್ಲೇಂಟ್ ಕೊಟ್ಟಿದ್ದೇವೆ, FIR ಆಗಿದೆ. ಒಂದು TV, BPL TV ಮತ್ತು ಒಂದು ಬ್ಯಾಟ್ರಿ ಮತ್ತು ಸೌರಲ್ ಪ್ಲೇಟ್, 2 ಪ್ಲೇಟನ್ನು ಹೊಂದಿದ್ದಾರೆ. ಯಾವ ತಾರೀಕು ನೀವು ಈ ಪ್ರಕರಣ ನೀವು ಸ್ಟೇಷನ್ ದಾಖಲೆ ಮಾಡಿದ್ದೀರಾ? ನಾವು 12 ಕೊಟ್ಟಿದ್ದೇವೆ. ಮೊದಲೇ 8ನೇ ತಾರೀಕಿಗೆ ಹೋಗ್ಲಿಕ್ಕೆ ಹೇಳಿದಾಗ ಅವರು ಸ್ವಲ್ಪ ಯಾವ ಲಿಮಿಟ್ಸ್ಗೆ ಬರ್ತದೆ, ಟೌನ್ ಬರ್ತದೆ, ರೂರಲ್ ಬರ್ತದೆ, ಅವರಿಗೆ ಸ್ವಲ್ಪ ಡೌಟ್ ಇತ್ತು. ಹಾಗಾಗಿ ಅವ್ರ ಕಡೆಗೆ ಕೊನೆಯಲ್ಲಿ 12ನೇ ತಾರೀಕಿಗೆ ಕಂಪ್ಲೇಂಟನ್ನು ತೊಗೊಂಡಿದ್ದಾರೆ. ಸರ್ ಎಷ್ಟು? ಅದು 4 years ಬ್ಯಾಕ್ ಸಪ್ಲೈ ಮಾಡಿದ್ದು. ಈಗ ಅಟ್ ಪ್ರೆಸೆಂಟ್ ಅದರ ವ್ಯಾಲ್ಯೂ 2700 ಅಂತ ಅವರು ಮಾಡಿದ್ದು. 2700. 4 years ಓಲ್ಡ್ ಆಗಿದೆ. TV ಮತ್ತು ಪ್ಲೇಟ್ ಮತ್ತು ಒಂದು ಬ್ಯಾಟ್ರಿ. ಒಂದು ಬ್ಯಾಟ್ರಿ ಕಳ್ಳತನ ಆಗಿದೆ. ಹೌದು, ಒಂದು ಬ್ಯಾಟ್ರಿ, ಒಂದು TV, 2 ಸೋಲಾರ್ ಪ್ಲೇಟ್. 2 ಸಲ ಆಗ್ತಿತ್ತು. ಸರ್ ಇನ್ನು ಆಗದಿರೋಗಿ ನೋಡ್ಕೊಳ್ಳಿ ಘಟನೆ ನೀವು ಯಾವ್ದಾರ ತಯಾರಿ ಮಾಡ್ಕೊಂಡಿದ್ದೀರಾ? ಈಗ ನಾವು SDMC ಮತ್ತು ನಮ್ಮ ಮೇಲಾಧಿಕಾರಿ ಮೀಟಿಂಗ್ ಕರೆದು ಸ್ಟಾಫ್ ಕರೆದು ತೀರ್ಮಾನ ಮಾಡ್ತೀವಿ ಏನು ಮಾಡಬೇಕಂತ, ಸೊಲ್ಯೂಷನ್ ಮುಂದಿನಿಂದ ಆಗಬೇಕಂತೆ. ಮತ್ತೊಂದು ಏನಂತ ಹೇಳಿದ್ರೆ ಈಗ CC ಕ್ಯಾಮ್ರಾ ಅಳವಡಿಸ್ಕೊಳ್ಳುವಂಥ ನೀವು ಪ್ರಯತ್ನ ಮಾಡ್ಬೋದಲ್ಲ, ಇಂಥ ಘಟನೆ ಆಗದಿರಲಿ ತಡೆ ಹಾಕ್ಬೋದು. ಈಗ ಇಲ್ಲಿವರೆಗೆ ನಾವು ಮಾಡೋದಕ್ಕಂದ್ರೆ ನಮ್ಮ ಸರ್ಕಾರದಿಂದ ಯಾವುದೇ ಅನುದಾನ ಬಂದಿಲ್ಲ. ಅದ್ರ ಬಗ್ಗೆ ನಾವು SDMCಯಲ್ಲಿ ಮತ್ತು ನಮ್ಮ ಸ್ಟಾಫ್ ಸಂಘದ ಚರ್ಚೆ ಮಾಡಿಕೊಂಡು ಅವರು ಸಹಕಾರ ಕೊಟ್ಟರೆ ಮತ್ತು ನಾವು ಆಯೋಜನೆ ಪ್ರಯತ್ನ ಮಾಡ್ತೀವಿ. ಸರ್ ತಮ್ಮ ಹೆಸರು? ವಿನಾಯಕ್ ಪೀಪೈ ಅಂತ, ಮುಖ್ಯ ಪ್ರಜ್ಞೆಗೆ ಕೆಲಸ ಮಾಡ್ತೀವಿ ಕಳೆದ 4 ವರ್ಷದಿಂದ. ಮನೆಯಲ್ಲಿ ಅರಳಿದ ಬ್ರಹ್ಮಕಮಲ. ನಗರದ ನಿವಾಸಿಯಾದ ದೇವದಾಸ್ ಯಜ್ವಾಡ್ಕರ್ ಅವರ ಮನೆಯಲ್ಲಿ ಸುಮಾರು 25ಕ್ಕಿಂತ ಹೆಚ್ಚು ಬ್ರಹ್ಮಕಮಲ ಅರಳಿದ ದೃಶ್ಯ ಕಂಡುಬಂದಿದೆ. ಸಾಮಾನ್ಯವಾಗಿ ಬ್ರಹ್ಮಕಮಲ ಜೂನ್ ತಿಂಗಳಿನಲ್ಲಿ ಮತ್ತು ರಾತ್ರಿಯ ವೇಳೆಯಲ್ಲಿಯೇ ಅರಳುತ್ತವೆ. ಅರಳಿದ ನಂತರ ತುಂಬಾ ಸುಂದರವಾಗಿ ಕಾಣುತ್ತವೆ, ನೋಡಲು ತುಂಬಾ ಆಕರ್ಷಕವಾಗಿರುತ್ತವೆ. ಈ ಹೂವಿನ ಸುಂದರ ನೋಟ ನಿಮಗಾಗಿ. ಬಾಲಕನ ಕೊರೋನಾ ಬಗ್ಗೆ ಜಾಗೃತಿ. ದಾಂಡೇಲಿಯ ಸುದರ್ಶನ್ ನಗರದ ದಂಪತಿಗಳಾದ ರವಿಕುಮಾರ್ ಚಾಟ್ಲಾ ಮತ್ತು ಶೈನಿ ಚಾಟ್ಲಾ ಇವರ ಮಗನಾದ ಆರೋನ್ ದಿಲ್ಶಾನ್ ಚಾಟ್ಲಾ ಇವನು ಕೊರೋನಾ ಬಗ್ಗೆ ಜಾಗೃತಿ ಮೂಡಿಸಿದ್ದಾನೆ. ಹೀಗೆ ಮಕ್ಕಳಲ್ಲಿ ಕೊರೋನಾ ಸೋಂಕಿನ ಬಗ್ಗೆ ಜಾಗೃತಿ ಮೂಡಿದರೆ ಸಾಕು, ಕೊರೋನಾ ರೋಗ ಹರಡಲು ಸಾಧ್ಯವಿಲ್ಲವೆಂಬ ಈ ಬಾಲಕನ ಸಂದೇಶವೇ ಕಾರಣ. नमस्कार, मैं हूँ एरन दिलशान। जैसे कि अपने हाथों को साबुन से अच्छे से धोएं, अपने गंदे हाथ चेहरे पर मत लगाइए और साथ ही साथ खाते या छींकते समय रुमाल का इस्तेमाल करें। अगर आपको खांसी, बुखार या सांस लेने में तकलीफ हो रही हो तो आप दूसरों से दूरी बनाए रखें। अपनी आँख, नाक, मुंह को हाथ से न छुएं। अपने हाथों को 9-20 सेकंड तक धोइए। ज़्यादा भीड़ भाड़ वाली जगहों से जान से बचिए। भाई बस यही छोटी छोटी सावधानियां हैं जो आपको कोरोना वायरस से दूर रखेंगे. थैंक यू. ನಮ್ಮ ಚಾನೆಲಿಗೆ ನೀವೇ ವರದಿಗಾರರು. ನಿಮ್ಮ ನಗರದಲ್ಲಿ, ಮನೆಯ ಅಕ್ಕಪಕ್ಕದಲ್ಲಿ ಯಾವುದಾದರೂ ಘಟನೆ ಅಥವಾ ಸುದ್ದಿ ಇದ್ದರೆ ಕರೆ ಅಥವಾ ವಿಡಿಯೋ ಮೂಲಕ ತಕ್ಷಣ ನಮ್ಮ ಕಾಳಿ ಕನ್ನಡ ನ್ಯೂಸ್ ತಂಡಕ್ಕೆ ಕಳುಹಿಸಿ. ಅದನ್ನು ನಾವು ನಮ್ಮ ಚಾನೆಲ್ ಮುಖಾಂತರ ದಾಂಡೇಲಿ ಜನರಿಗೆ ಪ್ರಸಾರ ಮಾಡುತ್ತೇವೆ. ನಮ್ಮ ಚಾನೆಲ್ ಮುಖಾಂತರ ನಿಮ್ಮ ಸ್ನೇಹಿತರ ಅಥವಾ ಪರಿವಾರದ ಸದಸ್ಯರ ಹುಟ್ಟುಹಬ್ಬದ ಹಾಗೂ ಇನ್ನಿತರ ಶುಭ ಕಾರ್ಯದ ಶುಭಾಶಯದ ಜಾಹೀರಾತನ್ನು ನೀಡಬಹುದು. ನಮ್ಮ ವಾಟ್ಸಪ್ ನಂಬರ್ 7022825122 ಮತ್ತು
9986177322. ನಾನು ನಿಮ್ಮ ಪ್ರತಿನಿಧಿ ಡಾಕ್ಟರ್ ಪೂರ್ಣಿಮಾ ಪವಸ್ಕರ್ ಜೊತೆ ಅಕ್ಷತಾ ಚೌಹಾಣ್, ಕ್ಯಾಮ್ರಾಮನ್ ಲತೇಶ್ ಚಾಟ್ಲಾ ಜೊತೆ ವರದಿಗಾರರು ಸರ್ಫರಾಜ್ ಶೇಖ್. ತಡೆರಹಿತ ಸುದ್ದಿಗಾಗಿ ನೋಡ್ತಾ ಇರಿ ಕಾಳಿ ಕನ್ನಡ ನ್ಯೂಸ್, ಇದು ನಿಮ್ಮ ವಾಹಿನಿ. ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಲಹೆ ನಮ್ಮ ಮುಂದಿನ ದಾರಿ.